टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್, ರಾಜ್ಯದ ಪ್ರಸ್ತುತ ಬೆಳವಣಿಗೆ ಬಗ್ಗೆ ನಾನೇನು ಹೇಳೋ ಶಕ್ತಿ ಇಲ್ಲ. ರಾಜ್ಯದ ಜನತೆ 5 ವರ್ಷ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಈಗಾಗಲೇ ಅವರು 5 ಗ್ಯಾರಂಟಿ, 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ ಅಂತ ಒಂದೊಂದು ಬೈ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಏನೇ ಕೊಡಲಿ, ಇವತ್ತು ನಮ್ಮ ಬೆಳಗ್ಗೆ ನನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿದಾಗ ಕಳೆದ 5-6 ದಿವಸದಿಂದ ರಾಯಚೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿ ಸುಮಾರು 1.5-2 ಲಕ್ಷ ಬೆಳೆ ನಾಶ ಆಗಿದೆ ಅಂತಾರೆ. ಸರ್ಕಾರ ಕೂಡಲೇ ಆ ಗ್ಯಾರಂಟಿ ಜೊತೆಗೆ ರೈತರ ಹಿತನ್ನು ಕಾಪಾಡಿ ಕೂಡಲೇ ಅವರಿಗೆ ಬೆಳೆ ಪರಿಹಾರ ಕೊಡಲಿ ಅಂತ ಒತ್ತಾಯ ಮಾಡ್ತೀವಿ. ಈಗ ಬೆಂಗಳೂರಿನಲ್ಲಿ ಸರ್ ತೇಲಿ ಹೋಗ್ತಾ ಇರುವಂಥದ್ದು ಬೆಂಗಳೂರು ಈ ಮಧ್ಯ ಬಂದು ಬಳ್ಳಾರಿಯಲ್ಲಿ ಸಮಾವೇಶ ಮಾಡುವಂಥದ್ದು ಅಥವಾ ಸಾಧನಾ ಸಮಾವೇಶ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ. ಅದನ್ನು ರಾಜ್ಯದ ಜನತೆ ಬಿಡ್ತೀವಿ. ಈ ರಾಜ್ಯದಲ್ಲಿ ಸರ್ಕಾರ 2 ವರ್ಷ ಆದಮೇಲೆ ಏನು ಕೆಲಸ ಮಾಡ್ತಾ ಇದೆ ಅದರಿಂದ ರಾಜ್ಯ ಜನತೆ ತೀರ್ಮಾನ ಮಾಡ್ತಾರೆ, ಕಾಲವೇ ನಿರ್ಧರಿಸುತ್ತೆ. ಗೃಹಲಕ್ಷ್ಮಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ನಾವು ಸರಿ ಹೊಂದಿಸ್ಕೊಂಡು ಕೊಡಬೇಕಾಗಿರುವಂಥ. ಅದು ಗೊತ್ತಿಲ್ಲ ಸರ್, ನಾವೆಲ್ಲ ಅವ್ರ ಬಗ್ಗೆ ಎಲ್ಲ ರಿಯಾಕ್ಟ್ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ. ನಮಗೇನು ಅಂದರೆ, ನಾನು ಇಂಧನ ಇಲಾಖೆ ಕೆಲಸನೂ ಮಾಡಿದ್ದೀನಿ, ಲೋಕೋಪಯೋಗಿ ಇಲಾಖೆನೂ ಕೆಲಸ ಮಾಡಿದ್ದೀನಿ. ರಾಜ್ಯದಲ್ಲಿ ಕುಮಾರಸ್ವಾಮಿ ಏನು ಕೊಡುಗೆ ಕೊಟ್ಟರು, ದೇವೇಗೌಡರು ಏನು ಕೊಡುಗೆ ಕೊಟ್ಟರು ಈ ಭಾಗಕ್ಕೆ, ಅದು ಕಾಲ ಬಂದಾಗ ಜನತೆ ತೀರ್ಮಾನ ಮಾಡುವಂಥ ದಿನ ಬರುತ್ತೆ. ಸರ್, ರಾಜ್ಯದ ಪ್ರಸ್ತುತ ಬೆಳವಣಿಗೆ ಬಗ್ಗೆ ನಾನೇನು ಹೇಳೋ ಶಕ್ತಿ ಇಲ್ಲ. ರಾಜ್ಯದ ಜನತೆ 5 ವರ್ಷ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ಈಗಾಗಲೇ ಅವರು 5 ಗ್ಯಾರಂಟಿ, 6ನೇ ಗ್ಯಾರಂಟಿ, 7ನೇ ಗ್ಯಾರಂಟಿ ಅಂತ ಒಂದೊಂದು ಬೈ ಹೇಳ್ತಾ ಇದ್ದಾರೆ. ಗ್ಯಾರಂಟಿ ಏನೇ ಕೊಡಲಿ, ಇವತ್ತು ನಮ್ಮ ಬೆಳಗ್ಗೆ ನನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿದಾಗ ಕಳೆದ 5-6 ದಿವಸದಿಂದ ರಾಯಚೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿ ಸುಮಾರು 1.5-2 ಲಕ್ಷ ಬೆಳೆ ನಾಶ ಆಗಿದೆ ಅಂತಾರೆ. ಸರ್ಕಾರ ಕೂಡಲೇ ಆ ಗ್ಯಾರಂಟಿ ಜೊತೆಗೆ ರೈತರ ಹಿತನ್ನು ಕಾಪಾಡಿ ಕೂಡಲೇ ಅವರಿಗೆ ಬೆಳೆ ಪರಿಹಾರ ಕೊಡಲಿ ಅಂತ ಒತ್ತಾಯ ಮಾಡ್ತೀವಿ. ಈಗ ಬೆಂಗಳೂರಿನಲ್ಲಿ ಸರ್ ತೇಲಿ ಹೋಗ್ತಾ ಇರುವಂಥದ್ದು ಬೆಂಗಳೂರು ಈ ಮಧ್ಯ ಬಂದು ಬಳ್ಳಾರಿಯಲ್ಲಿ ಸಮಾವೇಶ ಮಾಡುವಂಥದ್ದು ಅಥವಾ ಸಾಧನಾ ಸಮಾವೇಶ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ. ಅದನ್ನು ರಾಜ್ಯದ ಜನತೆ ಬಿಡ್ತೀವಿ. ಈ ರಾಜ್ಯದಲ್ಲಿ ಸರ್ಕಾರ 2 ವರ್ಷ ಆದಮೇಲೆ ಏನು ಕೆಲಸ ಮಾಡ್ತಾ ಇದೆ ಅದರಿಂದ ರಾಜ್ಯ ಜನತೆ ತೀರ್ಮಾನ ಮಾಡ್ತಾರೆ, ಕಾಲವೇ ನಿರ್ಧರಿಸುತ್ತೆ. ಗೃಹಲಕ್ಷ್ಮಿ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ನಾವು ಸರಿ ಹೊಂದಿಸ್ಕೊಂಡು ಕೊಡಬೇಕಾಗಿರುವಂಥ. ಅದು ಗೊತ್ತಿಲ್ಲ ಸರ್, ನಾವೆಲ್ಲ ಅವ್ರ ಬಗ್ಗೆ ಎಲ್ಲ ರಿಯಾಕ್ಟ್ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ. ನಮಗೇನು ಅಂದರೆ, ನಾನು ಇಂಧನ ಇಲಾಖೆ ಕೆಲಸನೂ ಮಾಡಿದ್ದೀನಿ, ಲೋಕೋಪಯೋಗಿ ಇಲಾಖೆನೂ ಕೆಲಸ ಮಾಡಿದ್ದೀನಿ. ರಾಜ್ಯದಲ್ಲಿ ಕುಮಾರಸ್ವಾಮಿ ಏನು ಕೊಡುಗೆ ಕೊಟ್ಟರು, ದೇವೇಗೌಡರು ಏನು ಕೊಡುಗೆ ಕೊಟ್ಟರು ಈ ಭಾಗಕ್ಕೆ, ಅದು ಕಾಲ ಬಂದಾಗ ಜನತೆ ತೀರ್ಮಾನ ಮಾಡುವಂಥ ದಿನ ಬರುತ್ತೆ.